ಮೈಲಮ್ಮ ದೇವಿ ಕೃಪೆಯಿಂದ ಮರಿಯಪ್ಪನ ಹೊಲಕ್ಕೆ ಹರಿದು ಬಂದ ಗಂಗಾಜಲ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೆಬೆನ್ನೂರು ಗ್ರಾಮದ ಆರಾಧ್ಯ ದೇವತೆ, ಗ್ರಾಮದ ಆದಿದೇವತೆ ಶ್ರೀ ಮೈಲಮ್ಮ ದೇವಿ ಕೃಪೆ. ಬಿಜೆಪಿ ಮುಖಂಡ ಡಿ ಮರಿಯಪ್ಪನವರ ಹೊಲದಲ್ಲಿ ಬೋರ್ವೆಲ್ ಕೊರೆಯುತ್ತಿರುವಾಗ ಇನ್ನೇನು ಜಲ ಬರದೆ ಕಂಗಾಲು ಸ್ಥಿತಿಯಲ್ಲಿದ್ದ ಮರಿಯಪ್ಪನಿಗೆ ಕರೆ ಮೂಲಕ ಅಲ್ಲಿ ದೊಡ್ಡ ಜಲವಿದೆ, ಸರ್ಕಾರದ ಕೊರೆಯುವ ಮಿತಿ ಮೀರಿದರೂ ಬಿಡಬೇಡ, ಬೋರ್ವೆಲ್ ಕೊರೆಯಿಸು, ನೀರು ತಪ್ಪದೆ ಬರುತ್ತದೆ ಎಂದು ಬೋರ್ವೆಲ್ ಸ್ಥಳಕ್ಕೆ ಶ್ರೀ ಮೈಲಮ್ಮ ದೇವಿ ಆರಾಧಕ ಕಡತಿ ಮಂಜಪ್ಪನವರು ಬಂದು ಪೂಜೆ ನೆರವೇರಿಸಿದಾಗ ಜಲಧಾರೆ ಧರೆಗಿಳಿಯಿತು. ಧಾರ್ಮಿಕವಾಗಿ ಸಾಂಸ್ಕೃತಿಕ ಗ್ರಾಮವೆಂದೇ ಕರೆಯಲ್ಪಟ್ಟುವ ಕಾಂತೆಬೆನ್ನೂರು ಗ್ರಾಮದಲ್ಲಿ ಶ್ರೀ ಮೈಲಮ್ಮ ದೇವಿಯ ಕೃಪೆ, ವಾಕ್ಯಗಳು, ಪವಾಡಗಳು ಅನಂತ. ಇಲ್ಲಿ ಪ್ರತಿ ವರ್ಷ ಅಮ್ಮನವರ ಜಾತ್ರೆ ವೈಭವ ಸಡಗರ ಸಂಭ್ರಮದಿಂದ ನಡೆಯುತ್ತದೆ. ಹಾಗೆಯೇ ದೇವಿಯ ನುಡಿಗಳನ್ನು ಆಲಿಸಲು, ಹೇಳಿಕೆಗಳನ್ನು ಕೇಳಲು, ಹೇಳಿಕೆಗಳಿಂದ ಅವರ ಬದುಕು ಬಂಗಾರವಾಗಿಸಲು ದೂರದ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಗ್ರಾಮಗಳಿಂದ ಅಮ್ಮನವರ ನುಡಿಗಳನ್ನು ಆಲಿಸಿ ಪಾವನವಾದವರು ಲೆಕ್ಕಕ್ಕಿಲ್ಲ. ಅಂತೂ ದೇವಿಯ ಕೃಪೆ ಸಕಲರಿಗೂ ಸಿಗುತ್ತದೆ ಎಂದೇ ಹೇಳಬಹುದು. ಬೋರ್ವೆಲ್ ಪಾಯಿಂಟ್ ಕಷ್ಟ ಸುಖಗಳಲ್ಲಿ ಗ್ರಾಮದ ಜನತೆಯೊಂದಿಗೆ ಹಾಗೆಯೇ ಸಾರ್ವಜನಿಕರ ಸಂಕಷ್ಟಗಳನ್ನು ಬಗೆಹರಿಸುವ ನಿತ್ಯ ಕಾಯಕದಲ್ಲಿ ತೊಡಗಿರುವ ಶ್ರೀ ಮೈಲಮ್ಮ ದೇವಿಯ ಆರಾಧಕ ಕಡತಿ ಮಂಜಪ್ಪನವರು ತಂದೆಗಿಂತಲೂ ಒಂದು ಕೈ ಮೇಲು ಎಂಬ ಸಾರ್ವಜನಿಕರ ಅಭಿಪ್ರಾಯ ಸತ್ಯವಾಗಿದೆ. ಮರಿಯಪ್ಪನ ಹೊಲದಲ್ಲಿ ನಿನ್ನೆ ಮಂಗಳವಾರದಂದು ಬೋರ್ವೆಲ್ನಿಂದ ಗಂಗಾಜಲ ಧಾರಾಕಾರವಾಗಿ ಹರಿಯಿತು. ಈ ಸಂದರ್ಭದಲ್ಲಿ ಶ್ರೀ ಮೈಲಮ್ಮ ದೇವಿಯ ಆರಾಧಕರಾದ ಕಡತಿ ಮಂಜಪ್ಪನವರು ಮಾತನಾಡಿ, ಶ್ರೀದೇವಿಯು ಕೃಪೆ ಸಕಲರಿಗೂ ಇರುವುದರಿಂದ ಗಂಗಾಮಾತೆಯು ಎಲ್ಲರನ್ನೂ ಸನ್ಮಾರ್ಗದತ್ತ ಕೊಂಡೊಯ್ಯುತ್ತಾಳೆ. ಬದುಕಿನಲ್ಲಿ ನೊಂದವರಿಗೂ ಒಳ್ಳೆಯದಾಗುತ್ತದೆ. ಒಳ್ಳೆಯ ಮನಸ್ಸಿನಿಂದ ಇಟ್ಟ ಅಭಿಪ್ರಾಯಗಳು ಸತ್ಯವಾಗುತ್ತವೆ ಎಂಬ ವಾಕ್ಯ. ಗ್ರಾಮದಲ್ಲಿ ಮರಿಯಪ್ಪನವರು ಒಳ್ಳೆಯ ಕಾಯಕ ಹೊಂದಿ ಉತ್ತಮ ಮನಸ್ಥಿತಿಯಿಂದ ಎಲ್ಲರೊಡನೆ ಬೆರೆಯುವ ಸ್ವಭಾವದವರಾಗಿದ್ದು, ಇಂಥವರಿಗೆ ದೇವತೆ ಗಂಗಾಜಲದ ಮೂಲಕ ಸನ್ಮಾರ್ಗದತ್ತ ಹರಿಸುತ್ತಾಳೆ ಎಂಬ ಅಭಿಪ್ರಾಯ. ಇದು ಒಳ್ಳೆಯ ಉತ್ತಮ ಉದಾಹರಣೆಯಾಗಿದೆ. ಅಂತೂ ಗಂಗಾಜಲ ಹರಿದು ಬಂತು ಎಂದು ಹೇಳುವುದಕ್ಕೆ ಸಂತೋಷವಾಗುತ್ತದೆ ಎಂದು ಹೇಳಿದರು. ಹೂವಿನಹಡಗಲಿಯ ಜನಪ್ರಿಯ ಶಾಸಕರಾದ ಕೃಷ್ಣಾನಾಯ್ಕ ಅವರು ದೀನಬಂಧು, ಬಡವರ ಕಣ್ಮಣಿಯಾಗಿದ್ದು, ಬಡ ಜನರ ಕಲ್ಯಾಣಕ್ಕಾಗಿ ಗಂಗಾ ಕಲ್ಯಾಣ ಯೋಜನೆಯಡಿ ಡಿ ಮರಿಯಪ್ಪರವರಿಗೆ ಬೋರ್ವೆಲ್ ಮಂಜೂರಾತಿ ಮಾಡಿಸಿದ್ದು, ಅವರ ಆಶೀರ್ವಾದ ಹಾಗೂ ಹಾರೈಕೆಯಿಂದ ಬೋರ್ವೆಲ್ನ ಸಾಕಷ್ಟು ನೀರು ಹರಿದಿದ್ದು, ಶಾಸಕರು ಸಾರ್ವಜನಿಕರ ಮೇಲಿನ ಸಾಮಾಜಿಕ ಕಳಕಳಿಯಿಂದ ಬಡವರ ಅಭಿವೃದ್ಧಿ ಸಾಧ್ಯ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.